ಕನ್ನಡವಲ್ಲದ ಉರ್ದುವಿನಲ್ಲಿ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀಡಿದ್ರೆ ತಪ್ಪೇನು? ಆಕ್ಷೇಪಕ್ಕೆ ತಿರುಗೇಟು ನೀಡಿದ ಸಚಿವ ದಿನೇಶ್ ಗುಂಡೂರಾವ್. ಉರ್ದುವಿನಲ್ಲಿ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀಡಿದ್ರೆ ತಪ್ಪೇನು? ಆಕ್ಷೇಪಕ್ಕೆ ತಿರುಗೇಟು ನೀಡಿದ ಸಚಿವ ದಿನೇಶ್ ಗುಂಡೂರಾವ್. ಉರ್ದು ಪತ್ರಿಕೆಗಳಲ್ಲಿ ಉರ್ದುವಿನಲ್ಲಿ ಜಾಹೀರಾತು ಕೊಡಲಾಗಿದೆ. ಸರ್ಕಾರದ ನಿರ್ಧಾರದಲ್ಲಿ ಏನು ತಪ್ಪಿದೆ, ಓಲೈಕೆ ಏನಿದೆ ಇದರಲ್ಲಿ ಅಂತ ಹೇಳ್ತಾರೆ. ಯಾರು? ದಿನೇಶ್ ಗುಂಡೂರಾವ್. ಹಿಂದಿಯಲ್ಲಿ ಬರೆದ್ರೆ ಓಲೈಕೆನಾ, ಇಂಗ್ಲಿಷ್ನಲ್ಲಿ ಕೊಟ್ರೆ ಇಂಗ್ಲಿಷ್ ಓಲೈಕೆನಾ? ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ. ಸರ್ಕಾರದ ನಿರ್ಧಾರಕ್ಕೆ ಕನ್ನಡ ಸಂಘಟನೆಗಳಿಂದ ಆಕ್ಷೇಪ. ಶಂಖದಲ್ಲಿ ತೀರ್ಥ ಕುಡಿದ ಜನರಿಗೆ ತೆಂಗಿನ ಚಿಪ್ನಲ್ಲಿ ತೀರ್ಥ ಕೊಟ್ಟಾಗ ಜನಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಾರೆ, ನಮಗೆ ಶಂಖದಲ್ಲಿ ತೀರ್ಥ ಕೊಡ್ರಯ್ಯ ಅಂತ. ಕನ್ನಡ ಅನ್ನೋದು ಕರ್ನಾಟಕದ ಸಾರ್ವಭೌಮದ ಸಂಕೇತವಾಗಿದ್ದರೆ, ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಭಾಷೆ ಕನ್ನಡವೇ ಆಗಿದ್ದರೆ, ಆಹ್ವಾನ ಪತ್ರಿಕೆಯಲ್ಲೂ ಸರ್ಕಾರಿ ಡಾಕ್ಯುಮೆಂಟ್ಗಳಲ್ಲೂ ಸರ್ಕಾರಿ ಕಾರ್ಯಕ್ರಮದ ಇನ್ವಿಟೇಷನ್ಗಳಲ್ಲಿ ಕನ್ನಡ ಬರೀಲೇಬೇಕಲ್ಲ. ಕನ್ನಡೇತರ ಭಾಷೆಗೆ ನೀವು ಆದ್ಯತೆ ಕೊಟ್ಟಾಗ ಪ್ರಶ್ನೆ ಸಹಜ. ಉರ್ದುವಿನಲ್ಲಿ ಯಾರಿಗೇ ಅರ್ಥ ಆಗುತ್ತೆ? ಇನ್ನು ಕೇಂದ್ರ ಸರ್ಕಾರ ಕೆಲವೊಮ್ಮೆ ಕೇಂದ್ರದ ಸರ್ಕಾರಿ ಕಡತಗಳಲ್ಲಿ ದಾಖಲೆಗಳಲ್ಲಿ ಹಿಂದಿ, ಅಲ್ಲಿ ಭಾಗಶಃ ಹಿಂದಿಯೇ ಬಳಸೋದು. ಆ ಸಂದರ್ಭದಲ್ಲಿ ನೀವು ಹಿಂದಿ ಓಲೈಕೆ ಅಂತ ಕರೀತೀರಾ ಅಂತ ಕೇಳ್ತಾರೆ ದಿನೇಶ್ ಗುಂಡೂರಾವ್. ಉರ್ದು ಪತ್ರಿಕೆಗಳಲ್ಲಿ ಉರ್ದುವಿನಲ್ಲಿ ಜಾಹೀರಾತು ಕೊಡಲಾಗಿದೆ. ಸರ್ಕಾರದ ನಿರ್ಧಾರದಲ್ಲಿ ಏನು ತಪ್ಪಿದೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ನೀಡಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಕನ್ನಡ ಸಂಘಟನೆಗಳಿಂದ ಆಕ್ಷೇಪ. ಇನ್ನು ಸರ್ಕಾರಿ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲಿ ನೀಡಿತ್ತು. ಪತ್ರಿಕೆ ಪ್ರಕಟಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಒಟ್ಟಾರೆ ರಾಜ್ಯ ಆರೋಗ್ಯ ಇಲಾಖೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.